ನಂಜನಗೂಡು ನಗರದ ಬೈಪಾಸ್ ರಸ್ತೆ ಬಳಿ ಇರುವ ಮಡಿವಾಳ ಸಮಾಜದ ಸಮುದಾಯ ಭವನದಲ್ಲಿ ಇಂದು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಂಜನಗೂಡು ನಗರಸಭೆ ಅಧ್ಯಕ್ಷ ಶ್ರೀಕಂಠು ಮತ್ತು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಭಾಗವಹಿಸಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಬಳಿಕ ನಗರಸಭೆ ಅಧ್ಯಕ್ಷ ಶ್ರೀಕಂಠು ಮಾತನಾಡಿ, ಹಿಂದುಳಿದ ಸಮಾಜಗಳು ಮುಂಚೂಣಿಗೆ ಬರುವುದಕ್ಕೆ ಕಾರಣಕರ್ತರುಗಳಾದ ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಡಿವಾಳ ಮಾಚಯ್ಯ ಇವರುಗಳನ್ನು ಸ್ಮರಿಸಿಕೊಳ್ಳಬೇಕು. ಇವರುಗಳು ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಜೀವನವನ್ನು ಮುಡಿಪಾಗಿಟ್ಟವರು ಎಂದು ಹೇಳಿದರು. ತುಂಬಾ ಖುಷಿಯಾದಂಥ ವಿಚಾರ ಏನು ಇಲ್ಲಿಂದ ಆಗಿದ್ದು ಮಾಡ್ಕೊಂಡು ಬಂದಿರಲಿಲ್ಲ. ಪ್ರತಿಯೊಂದು ಸಮಾಜದವರು ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ ಅಂದರೆ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ, ಈ ಸಮಾಜ ಇದೆ ಅನ್ನೋದನ್ನೇ ಇವತ್ತು ಹಿಂದೆ ಗೊತ್ತೇ ಇರಲಿಲ್ಲ ಜನಗಳಿಗೆ. ಏನಪ್ಪ ಅಂತಂದರೆ ಒಂದು ಜೀತ್ ಪದ್ಧತಿ ಆಗೋಗಿತ್ತು, ಸಾವುಕಾರ ಬಟ್ಟೆ ಕೊಡೋದು, ಸಾವುಕಾರಗಳ ಜೀತ ಮಾಡೋದೇ ಆಗೋಗಿತ್ತು. ಒಂದಿನಾರು ಒಂದು ಫಂಕ್ಷನ್ ಮಾಡಿ ಒಂದು ಜನಗಳ ಜೊತೆಗೆ ಹಂಚ್ಕೊಳ್ಳೋ ಕಾರ್ಯಕ್ರಮ ಮಾಡೋಕ್ಕೆ ಆಗಿರಲಿಲ್ಲ ಇದುವರೆಗೂ ನಮ್ಮ ಹಿಂದುಳಿದ ಜನಕ್ಕೆ, ಒಟ್ಟು ನಾವು ಸೇರಿ ದಲಿತರು ಸೇರಿ. ಹಾಗಾಗಿ ಇವತ್ತೇನು ನಾವು ಮುಂಚೂಣಿಗೆ ಬರ್ತಾ ಇದ್ದೀವಿ ಅಂದರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಹಿಂದೆ ಬಸವಣ್ಣವರು ಮತ್ತು ಹಂಗೆ ಮಡಿವಾಳ ಮಾಚಯ್ಯನವರು ಹಿಂದೆ ಸಾದಂಥ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಕೊಂಡು ಬಂದ್ರಲ್ಲ, ಇದು ನಾವು ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಇದೇ ರೀತಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ, ನಿಮ್ಮ ಮಡಿವಾಳ ಸಮಾಜದ ಸಮುದಾಯ ಕಟ್ಟಡ ಅರ್ಧಕ್ಕೆ ನಿಂತಿದೆ. 1 ವರ್ಷದ ಒಳಗೆ ಪೂರ್ಣಗೊಳಿಸಲು ಶಾಸಕರಿಗೆ ತಿಳಿಸುತ್ತೇನೆಂದು ಭರವಸೆ ನೀಡಿದರು. ಈ ವೇಳೆ ನಗರಸಭಾ ಸದಸ್ಯ ಬಸವರಾಜು, ಶ್ರೀನಿವಾಸ ರೆಡ್ಡಿ, ಸಮಾಜದ ತಾಲೂಕು ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಬಸವರಾಜು, ಬಾಲಚಂದ್ರ, ವೆಂಕಟೇಶ್, ಪ್ರಶಾಂತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ನಮ್ಮ ಶಾಸಕರಿಗೂ ಕೂಡ ನಾನು ಒತ್ತಾಯ ಮಾಡಿದ್ದೇನೆ, ನಿಮ್ಮ ಅವಧಿಯಲ್ಲಿ ಎಲ್ಲೆಲ್ಲಿ ಅಪೂರ್ಣಗೊಂಡಿದೆಯೋ ಅದಕ್ಕೆ ಮೊದಲು ಅನುದಾನ ಕೊಡಿ, ಆಮೇಲೆ ಹೊಸದಾಗಿ ಬುದ್ಧಿ ಪೂಜೆ ಮಾಡಿ ಮುಂದುವರೆದ ಕಾಮಗಾರಿ ಅಂತ ಹೇಳಿ. ಆದ್ರೆ ಹಿಂದೆ ಯಾರ ಕಾಲದಲ್ಲೂ ಆಗಿರಲಿ ಅದು ಹಾಗೆ ನಿಲ್ಲೋದು ಬೇಡ. ಯಾವ್ಯಾವ ಸಮಾಜಕ್ಕೆ ಎಲ್ಲೆಲ್ಲಿ ಇರ್ತಿದೆಯೋ ಅದಕ್ಕೆ ಚಾಲನೆ ಕೊಟ್ಟು ಅದನ್ನು ಸಂಪೂರ್ಣವಾಗಿ ಆ ಸಮಾಜಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ಅದಕ್ಕೆ ಅನುಕೂಲ ಆಗಲಿಕ್ಕೆ ಮೊದಲು ಆದ್ಯತೆ ಮಾಡಿ, ಆಮೇಲೆ ಹೊಸದು ಕೊಡೋದಂದ್ರೆ ಸರ್ಕಾರದಿಂದ ನಾವು ತೊಂದರೆ ಮಾಡೋದಾಗಲಿ, ಅದು ಶಕ್ತಿ ಅಂತ ನಾವು ಹೇಳಿದ್ದೀವಿ. ಅವ್ರಿಗೂ ದರ್ಶನ್ ಧ್ರುವನಾರಾಯಣ ಸಾಹೇಬ್ರಿಗೂ ನಾನು ಮಾತನಾಡಿ ಇದನ್ನ ಕೂಡಲೇ ಇದು ಮುಗಿಬೇಕು, ಇನ್ನು 1 ವರ್ಷದ ಅವಧಿ ಒಳಗಡೆ ಇದು ಸಂಪೂರ್ಣವಾಗಿ ಮುಗಿದು ಇದು ತಾವು ಸಾರ್ವಜನಿಕವಾಗಿ ಉಪಯುಕ್ತವಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು. ಬರೀ ಒಂದು ಹಾಲಾಗಿದೆ, ಹಿಂದೆ ನಿಮಗೆ ಒಂದು ಭೋಜನ ಶಾಲಾ ಬೇಕು, ಒಂದು ಅಡುಗೆ ಮನೆ ಬೇಕು, ಶೌಚಾಲಯಗಳು ಬೇಕು. ಇವೆಲ್ಲ ಮಾಡಿಕೊಂಡಂತ ಸಂದರ್ಭದಲ್ಲಿ ಇದು ಉಪಯೋಗ ಬರುತ್ತೆ. ಒಂದು ಮಾಡಿಲ್ಲ ಅಂದ್ರೂ ಅದು ಉಪಯೋಗ ಬರಲ್ಲ. ಬರೀ ಒಂದು ಹಾಲ್ ನಿರ್ಮಾಣ ಮಾಡ್ಬಿಟ್ಟು ಹೋದ್ರೆ ಏನೇನೋ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಒಂದು ಒಳ್ಳೆ ಒಂದು ಅಡುಗೆ ಮನೆ, ಊಟದ ಹಾಲು ಅಷ್ಟು ಮಾಡಿಕೊಟ್ರೆ, ಮತ್ತೆ ಉತ್ತರ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ, ಇನ್ನೂ ದೊಡ್ಡ ಹಾಲ್ ಮಾಡಿಕೊಂಡ್ರೆ ಇದನ್ನೇ ದೊಡ್ಡ ಡೈನಿಂಗ್ ಹಾಲ್ ಮಾಡ್ಕೋಬಹುದು.